ಆದಿಯವ್ರೆ ಸಾಕು ನಿಲ್ಸಿ ಅಲ್ಲ, ಇದೆಲ್ಲ ಯಾಕೆ? ನಾನೇ ನಡ್ಕೊಂಡ್ ಬರ್ತಾ ಇದ್ದೆ. ನಡ್ಕೊಂಡ್ ಬರೋದಲ್ಲ, ನೀವು ಮಾಡಿರೋ ಕೆಲ್ಸಕ್ಕೆ 4 ಬಾರಿಸ್ಬೇಕು ಅನಿಸ್ತಾ ಇದೆ. ಯಾಕೆ ಆದಿಯವ್ರೆ? ನಾನೇನ್ ಮಾಡ್ದೆ? ಏನ್ ಮಾಡಿದ್ರ? ಬೆಳಗ್ಗೆಯಿಂದ ಏನು ತಿಂದಿಲ್ವಂತೆ? ಅಲ್ಲ, ತಿಂದೇ ಇರೋಂಥದ್ದು ಏನಾಗಿದೆ? ಓ ಭಾಗ್ಯ, ಇಲ್ಲೇ ಇದೆಯಾ? ಒಂದು ಒಳ್ಳೆ ಡೋಸ್ ರೆಡಿ ಮಾಡಿದ್ದೀನಿ, ನೋಡ್ತಾ ಇರು. ನಾಳೆಗೆ ಕೊಟ್ಬಿಡ್ಲಿ ಆಯ್ತಾ? ಭಾಗ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಆಕ್ಚುಲಿ ನನ್ಗೆ ಸ್ವಲ್ಪ ಕೆಲಸ ಇತ್ತು, ಬೇಗ ಹೋಗ್ಬೇಕಿತ್ತು. ಹೋಗ್ಬೋದಾ? ಹಾ ಶ್ರೇಷ್ಠ, ಆರಾಮಾಗಿ ಹೋಗ್ಬೋದು. ಭಾಗ್ಯ, ಅದೇನಂದ್ರೆ ನನ್ನ ಮಗಳು ತಂದಿ ಇವಾಗಿನ ಕಾಲೇಜ್ ಮುಗಿಸ್ ಬಂದಿದ್ದಾಳೆ. ಅವಳನ್ನ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಮೇಡಮ್, ನೀವು ಕಾಲೇಜ್ಗೆ ಹೋಗೋ ಮಗಳಿದ್ದಾಳ? ಹೌದೌದು, ತನ್ವಿ ಅಂತ ಅವಳ ಹೆಸರು. ಇವಾಗ PUC ಮಾಡ್ತಿದ್ದಾಳೆ. ತುಂಬಾ ಕೋಪಿಷ್ಟೆ. ನಾನಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನ್ ಬೇರೆ ಇವಾಗ ಅವಳ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮುಗೀತು ನನ್ ಕತೆ. ನನ್ ಗಂಡನ ಇಬ್ರು ತಲೆ ಕೆಳಗಡೆ ಮಾಡ್ಬಿಡ್ತಾಳ ಅಷ್ಟೇ. ಮೇಡಮ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ನಿಮ್ ಮಗಳು ಕ್ಯೂಟ್ ಇರುತ್ತಲ್ವಾ? ಹೌದೌದು, ಶಿ ಇಸ್ ವೆರಿ ಕ್ಯೂಟ್. ಎಷ್ಟೇ ಆದ್ರೂ ನನ್ ಮಗಳಲ್ವಾ? ಅವಳಾಗ್ಲೇ ಬಂದು ವೇಟ್ ಮಾಡ್ತಿರ್ತಾಳೆ. ನಾನ್ ನೋಡಿದ್ರೆ ಇಲ್ಲಿ ಮಾತಾಡ್ತಾ ಇದ್ದೀನಿ ನೋಡು. ನಾನೇನು ಹೊರಡ್ತೀನಿ. ಇಲ್ಲ ಅಂದ್ರೆ ನನ್ ಬಂಗಾರಿ ಕೋಪ ಮಾಡ್ಕೊಳ್ತಾಳೆ. ಅಯ್ಯೋ ದೇವ್ರೆ, ಅಲ್ಲ ನನ್ನ ಫ್ರೆಂಡ್ ಏನಾಗಿದೆ? ಫೋನ್ ಮಾಡಿದ್ರೆ ತಗೋತಾನೆ ಇಲ್ಲ. ಅಲ್ಲ ಇವನು ಭಾಗ್ಯನ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ? ಅವಳು ಹೇಗಿದ್ದಾಳೋ ಏನೋ, ನನಗೂ ತುಂಬಾ ಭಯ ಆಗ್ತಿದೆ. ಭಾಗ್ಯ ನೋಡ್ಬೇಕು ಅನಿಸ್ತಾ ಇದೆ. ಏನಪ್ಪ ಮಾಡ್ಲಿ? ಫ್ರೆಂಡು ಫೋನ್ ತೆಗಿ. ಗೆಳತಿ ಕಾಲ್ ಮಾಡ್ತಾನೆ ಇದ್ದಾರೆ. ಏನು ಹೇಳೋದು? ಅಲ್ಲ, ಡಾಕ್ಟರ್ ಬಂದು ಏನಾದರೂ ಹೇಳಿದ್ರೆ ನಾನು ಅವ್ರಿಗೆ ತಿಳಿಸ್ಬೋದು. ಇಲ್ಲಾಂತಂದ್ರೆ ಏನು ಅಂತ ಹೇಳಿ. ಇಲ್ಲ, ಬೆಟರ್ ಫೋನ್ ರಿಸೀವ್ ಮಾಡದೇ ಇರೋದೇ ಒಳ್ಳೆಯದು. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ. ಡಾಕ್ಟರ್ ಹೇಗಿದ್ದಾರೆ? ಎಲ್ಲ ಓಕೆ ಅಲ್ವಾ? ಆರಾಮಾಗಿದ್ದಾರಲ್ವಾ? ಸಬ್ಜೆಕ್ಟ್ ಬ್ಲೀಡಿಂಗ್ ಕಡಿಮೆ ಆಗಿದೆ, ಆದರೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ. ಮೇಲ್ನೋಟಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಪಲ್ಸರ್ ಬೇರೆ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಏನು ಹೇಳ್ತಿದ್ದೀರಾ ನೀವು? ಅದಿ ಗಾಬರಿ ಆಗ್ಬೇಡಿ. ಯಾವುದಕ್ಕೂ ಒಂದ್ಸಲ ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ತರಿಸ್ಕೊಂಡು ನೋಡೋಣ. ಆಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ, ಮುಂದೆ ಯಾವ ತರ ಪ್ರಿಕಾಷನ್ ತಗೋಬೇಕು ಅಂತ. ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲಮ್ಮ. ಅಲ್ಲಪ್ಪ, ಅವ್ರು ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳಿದಾರಲ್ಲ, ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ನಮ್ ತರ ತಪ್ಪು ಮಾಡ್ಬೇಡಪ್ಪ. ಹೌದಣ್ಣ, ನಮ್ ಯಜಮಾನ್ರು ಮೊನ್ನೆ ಕೆಲಸ ಮಾಡೋ ಜಾಗದಲ್ಲಿ ಬಿದ್ಬಿಟ್ರು. ಡಾಕ್ಟರ್ ಹತ್ರ ತೋರಿಸಿದಾಗ ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳಿದ್ರು. ದುಡ್ಡು ಖರ್ಚಾಗತ್ತಲ್ಲ, ಸ್ಕ್ಯಾನಿಂಗ್ ಎಲ್ಲ ಬೇಡ ಅಂತ ಮನೆಗೆ ಹೋದ್ವಿ ನಾವು. 2 ದಿನ ಆರಾಮಾಗೇ ಇದ್ರು. ಆಮೇಲೆ ಮಲ್ಗಿರೋರು ಎದ್ದೇಳಲೇ ಇಲ್ಲ. ಕೋಮಾಗ ಹೋಗಿ 3 ದಿನ ಆಯ್ತಣ್ಣ. ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೋ ಟೆಸ್ಟ್ ಎಲ್ಲ ಮಾಡಿ ಮುಗಿಸ್ಬಿಡಿ. ಜೀವಕ್ಕಿಂತ ದೊಡ್ಡದೇನು ಇಲ್ಲ ಅಲ್ವಾ? ಇಲ್ಲ, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೋ ನೋಡೋಣ.
ನೋಡಿ ರಾಜೇಶ್, ಯಾವುದೇ ಟೆಸ್ಟ್ ಇದ್ರು ಎಲ್ಲಾನು ಮಾಡಿಸಿ, ಯಾವುದು ಡಿಲೇ ಮಾಡಬೇಡಿ. ಇಲ್ಲ ಇಲ್ಲ, ಖಂಡಿತ ಇಲ್ಲ, ಎಲ್ಲಾನು ಮಾಡಿಸ್ತೀನಿ. ಸ್ಕ್ಯಾನಿಂಗ್ ತಗೊಂಡೋಗಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಓಕೆ ಡಾಕ್ಟರ್. ಯಾಕಪ್ಪ ಇವನು ಹಿಂಗ್ ಮಾಡ್ತಿದ್ದಾನೆ? ನನ್ ಫೋನೇ ತೆಗಿತಿಲ್ಲ. ಅಲ್ಲ, ನಾನು ಯಾವ ಆಸ್ಪತ್ರೆ ಅಂತ ಹುಡ್ಕೊಂಡು ಹೋಗ್ಲಿ? ಯಾಕೋ ತುಂಬಾ ಆತಂಕ ಆಗ್ತಿದೆ. ಏನಪ್ಪ ಮಾಡ್ಲಿ ನಾನು? ಭಾಗ್ಯ, ಇದ್ ಅಲ್ವಾ? ಅಮ್ಮ ಯಾವಾಗ್ಲೂ ಹೇಳ್ತಿದ್ಲು, ದೇವಿಗೆ ಯಾವ ನೋವು ಆಗಲ್ಲ, ಸಮಸ್ಯೆನೂ ಆಗಲ್ಲ, ಗಾಯನೂ ಆಗಲ್ಲ ಅಂತ. ಅಮ್ಮನೂ ದೇವ್ರಲ್ವಾ? ಮತ್ತೆ ಅವಳಿಗೆ ಯಾಕೆ ಈ ತರ ಆಯ್ತು? ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ನಂಗ್ ತುಂಬಾ ಗಾಬರಿ ಆಗಿದೆ. ಅಜ್ಜಿ ಅವಾಗ್ಲೇ ಮಾತಾಡ್ತಾ ತಲೆಗೆ ಏಟಾಗಿದೆ ಅಂತ ಅಂದ್ರು. ಅಮ್ಮ ಹೇಗಿದ್ದಳೋ ಹೇಗೋ ಒಂದು ಗೊತ್ತಾಗ್ತಿಲ್ಲ. ಪ್ಲೀಸ್, ನಿನ್ ಕೈಯಲ್ಲಿ ಆಗ್ದಿರೋದ್ ಏನೂ ಇಲ್ಲ. ಬೇಗ ಅಮ್ಮನ್ ಹುಷಾರ್ ಮಾಡು. ಈ ಮನೇಲಿ ಯಾರಿಗಾದ್ರೂ ಏನಾದ್ರು ಆದ್ರೆ ಅಮ್ಮ ತುಂಬಾ ಕಾಳಜಿಯಿಂದ ನೋಡ್ಕೋತಾಳ ಗೊತ್ತಾ? ನನ್ಗೆ ಒಂದ್ ಸಣ್ಣ ಕೆಮ್ಮು ಬಂದ್ರು ರಾತ್ರಿ ಇಡೀ ಮಲ್ಗಲ್ಲ, ಪಕ್ಕದಲ್ಲೇ ಕೂತು ಆರೈಕೆ ಮಾಡ್ತಾಳೆ. ಅಮ್ಮ ಇವಾಗ ಆಸ್ಪತ್ರೆಯಲ್ಲಿದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದೇವ್ರೆ. ಇವಾಗ ಅವಳಿಗೇನೋ ಆಗಿದೆ ಅಂತ ಹೇಳಿದ್ರು. ಪ್ಲೀಸ್ ದೇವ್ರೆ, ಅವಳನ್ನ ಬೇಗ ಹುಷಾರ್ ಮಾಡು. ಇವಾಗ ನಮ್ ಜೊತೆ ಅಕ್ಕನೂ ಇಲ್ಲ. ದೇವ್ರೆ, ನನ್ಗೆ ಅಜ್ಜಿ, ತಾತ, ಅಮ್ಮ, ಪೂಜಾ ಚಿಕ್ಕಿ, ಕಿಶನ್ ಚಿಕ್ಕಪ್ಪ, ಬ್ರೋತ್ ತಾತ ಎಲ್ರು ಕೊಟ್ಟಿರೋ ದುಡ್ಡನ್ನ ಸೇಫ್ ಆಗಿ ಪಿಗಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಆ ದುಡ್ಡನ್ನೆಲ್ಲ ನಿನ್ಗೆ ಕಾಣಿಕೆ ಆಗಿ ಕೊಡ್ತೀನಿ. ಪ್ಲೀಸ್, ಅಮ್ಮಂಗ್ ಹುಷಾರಾಗೋ ತರ ಮಾಡು. ಪ್ಲೀಸ್ ದೇವ್ರೆ, ಪ್ಲೀಸ್. ಅಜ್ಜಿ, ಅಮ್ಮ ಎಲ್ಲಿದ್ದಾಳೆ? ನಂಗೂ ಗೊತ್ತಿಲ್ಲ ಕಂದ. ಆದ್ರೆ ನೀನ್ ತಲೆ ಕೆಡಿಸ್ಕೋಬೇಡ. ಆದಿ ಅಂಕಲು ಅಮ್ಮನ ಜೊತೆ ಇದಾರಲ್ವಾ, ಅವ್ರೆಲ್ಲ ನೋಡ್ಕೋತಾರೆ ಕಂದ. ಅಜ್ಜಿ, ನಾನ್ ಈಗ್ಲೇ ಅಮ್ಮನ್ ನೋಡ್ಬೇಕು. ನೋಡು ಕಂದ, ಅವಳನ್ನ ಹೋಗಿ ನೋಡಕ್ಕೆ ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ನಾನು ಆದಿ ಅಂಕಲ್ಗೆ ಆಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ನು ಫೋನೇ ಎತ್ತುತ್ತಾ ಇಲ್ಲ. ನೋಡು, ಆ ಥರ ಎಲ್ಲ ಏನೂ ಆಗಿರಲ್ಲ. ನೀನ್ ಅಜ್ಜಿ ಮಾತು ಕೇಳ್ತೀಯಲ್ಲ. ನೋಡು ಕಂದ, ದೇವ್ರಿದ್ದಾನೆ, ಅವ್ನು ಎಲ್ಲ ನೋಡ್ಕೋತಾನೆ. ಅಜ್ಜಿ, ನೀವ್ ಹೇಳ್ತಿರ್ತೀರಲ್ವಾ, ದೇವ್ರ ಹತ್ರ ಮಕ್ಳೇನಾದ್ರು ಕೇಳ್ಕೊಂಡ್ರೆ ಅವ್ನ್ ನೆರವೇರಿಸ್ತಾನೆ ಅಂತ. ಇವಾಗ ಅಮ್ಮ ಹುಷಾರಾಗಿ ಮನೆಗ್ ಬರ್ಲಿ ಅಂತ ಕೇಳ್ಕೊಂಡಿದೀನಿ. ಹುಷಾರ್ ಮಾಡ್ತಾನಲ್ವಾ? ಮಾಡ್ತಾನೆ ಕಂದ, ಖಂಡಿತ ಮಾಡ್ತಾನೆ ರಾಜ. ಪ್ಲೀಸ್ ದೇವ್ರೆ, ಆದಷ್ಟು ಬೇಗ ಅಮ್ಮ ಹುಷಾರಾಗ್ಲಿ. ಅವಳು ನೋವೆಲ್ಲ ಆದಷ್ಟು ಬೇಗ ವಾಸಿ ಆಗೋ ತರ ನೋಡ್ಕೋ ದೇವ್ರೆ. ಪ್ಲೀಸ್ 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 ಪ್ಲೀಸ್. ಸರ್, ಡಾಕ್ಟರ್ ಸರ್ ಕರೀತಿದ್ದಾರೆ. ಎಲ್ಲ ಓಕೆ ಅಲ್ವಾ? ಎಸ್ ಆದಿ, ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಶೀ ಇಸ್ ಫೈನ್. ರಿಪೋರ್ಟ್ ಬರೋವರೆಗೂ ನನಗೂ ಭಯ ಇತ್ತು. ಪಲ್ಸ್ ರೇಟು ಫ್ಲಕ್ಚುಯೇಷನ್ ಆಗ್ತಾ ಇತ್ತು, ಕಂಟ್ರೋಲೇ ಸಿಗ್ತಾ ಇರ್ಲಿಲ್ಲ. ಬೈ ಗಾಡ್ಸ್ ಗ್ರೇಸ್ ಇವಾಗ ಪಲ್ಸ್ ರೇಟ್ ಸರಿಯಾಗಿದೆ. ರಿಪೋರ್ಟ್ ಎಲ್ಲ ಕೂಡ ಸರಿಯಾಗೇ ಇದೆ. ಇಂಟರ್ನಲ್ ಬ್ಲೀಡಿಂಗ್ ಏನೂ ಇಲ್ಲ. ಅವ್ರ ಹೊಟ್ಟೆಗೇನು ತಿಂದಿಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಎಲ್ಲ ಆಗ್ತಾ ಇದೆ. ಇವಾಗ ಡ್ರಿಪ್ಸ್ ಹಾಕಿದ್ವಿ, ಎಲ್ಲ ಸರಿ ಹೋಗುತ್ತೆ. ಇನ್ನ ಸ್ವಲ್ಪ ಹೊತ್ತರಲ್ಲಿ ಕಾನ್ಸಿಯಸ್ ಆಗ್ತಾರೆ, ಅವಾಗ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್.
ಇಟ್ಸ್ ಮೈ ಡ್ಯೂಟಿ ಅದು. ಅವ್ರ ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ, ಕಾಲ್ ಮಾಡಿ ತಿಳಿಸ್ಬಿಡ್ತೀನಿ. ಕ್ಯಾರಿ ಆನ್. ಗೆಳತಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಕಾಲ್ ಮಾಡ. ಅಯ್ಯೋ ಫ್ರೆಂಡು ಏನಾಗಿದೆ ನಿಂಗೆ? ನೋಡು, ಆಗಿಂದ ನಾನು ನಿನಗೆ ಫೋನ್ ಮಾಡ್ತಿದ್ದೀನಿ, ನೀನ್ ನನ್ನ ಫೋನೇ ತಗೋತಾ ಇಲ್ಲ. ಏನಾಗಿದೆ? ನಾನು ಎಷ್ಟು ಗಾಬರಿ ಆಗಿದ್ದೀನಿ ಗೊತ್ತಾ? ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ನೀವ್ ಎಲ್ಲಿದ್ದೀರಾ ಹೇಳಿ, ನಾನು ಈಗ್ಲೇ ಹೊರಟು ಬಂದ್ಬಿಡ್ತೀನಿ. ನಾನು ಭಾಗ್ಯ ನೋಡ್ಬೇಕು. ಗೆಳತಿ ಮೊದಲು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಭಾಗ್ಯನ್ಗೆ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಇವಾಗ ತಾನೇ ಡಾಕ್ಟರ್ ಹೇಳಿದ್ರು ಏನೂ ಸಮಸ್ಯೆ ಇಲ್ಲ ಅಂತ. ಅಂಡ್ ನೀವು ಬರೋದೇನು ಬೇಡ, ಇನ್ನು ಸ್ವಲ್ಪ ಬಿಟ್ಟು ನಾನೇ ಅವ್ರನ್ನ ಕರ್ಕೊಂಡ್ಬರ್ತೀನಿ, ಸರಿನಾ? ಅಲ್ಲ ಫ್ರೆಂಡು, ಅದು ಗೆಳತಿ, ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ? ಏನೂ ವರಿ ಮಾಡ್ಕೋಬೇಡಿ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ, ನಾನೇ ಕರ್ಕೊಂಡ್ಬರ್ತೀನಿ. ನೋಡಿ, ನೀವು ಸಮಾಧಾನವಾಗಿರೋದು ತುಂಬಾ ಇಂಪಾರ್ಟೆಂಟು. ನೀವು ಟೆನ್ಷನ್ ಮಾಡ್ಕೊಂಡ್ರೆ ತನ್ಮಯ್ಯನೂ ಟೆನ್ಷನ್ ಮಾಡ್ಕೋತಾನೆ. ಧೈರ್ಯವಾಗಿರಿ. ಅಜ್ಜಿ, ಆದಿ ಅಂಕಲ್ ಏನ್ ಹೇಳಿದ್ರು? ನೋಡು, ಮಕ್ಕಳು ದೇವ್ರ ಹತ್ರ ಏನೇ ಬೇಡ್ಕೊಂಡ್ರು ದೇವ್ರು ನೆರವೇರಿಸ್ತಾನೆ ಅಂತ ಹೇಳಿದ್ದೆ ಅಲ್ವಾ ನಾನು? ಅದು ನಿಜ ಆಯ್ತು ನೋಡು. ನೀನು ಎಷ್ಟು ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡಿಯಲ್ಲ, ದೇವ್ರು ಕೇಳ್ಬಿಟ್ಟ. ನಿಮ್ಮಮ್ಮ ಹುಷಾರಾಗಿದಾರಂತೆ, ಏನೂ ಆಗಿಲ್ವಂತೆ. ಇನ್ನು ಸ್ವಲ್ಪ ಹೊತ್ತಿಗೆ ಆದಿ ಅಂಕಲು ನಿಮ್ಮಮ್ಮನ್ನ ಕರ್ಕೊಂಡ್ ಬರ್ತಾರಂತೆ. ಥ್ಯಾಂಕ್ ಯು ದೇವ್ರೆ. ಬಾರೆ ನನ್ ಕಂದ ಜಾಣ. ಆದಿಯವ್ರೆ, ಸಾಕು ನಿಲ್ಸಿ ಅಲ್ಲ, ಇದೆಲ್ಲ ಯಾಕೆ? ನಾನೇ ನಡ್ಕೊಂಡ್ ಬರ್ತಾ ಇದ್ದೆ. ನಡ್ಕೊಂಡ್ ಬರೋದಲ್ಲ, ನೀವು ಮಾಡಿರೋ ಕೆಲ್ಸಕ್ಕೆ 4 ಬಾರಿಸ್ಬೇಕು ಅನಿಸ್ತಾ ಇದೆ. ಯಾಕೆ ಆದಿಯವ್ರೆ, ನಾನೇನ್ ಮಾಡ್ದೆ? ಏನ್ ಮಾಡಿದ್ರ? ಬೆಳಗ್ಗೆಯಿಂದ ಏನು ತಿಂದಿಲ್ವಂತೆ? ಅಲ್ಲ, ತಿಂದೇ ಇರೋಂಥದ್ದು ಏನಾಗಿದೆ? ಪದೇ ಪದೇ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡ್ಬೇಡ. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ.